ಎಸ್ಸಿನ ಕೊರೋನಾ ತಡೆಗೆ ಮನೆಯಲ್ಲೇ ಇದೆ ಸಿದ್ಧೌಷಧ. ಯಾವುದು? ಎಸ್ಸಿನ ಮಹಾಮಾರಿಯನ್ನ ಹೊರಗಟ್ಟಲು ಈಗ ಮನೆಯಲ್ಲೇ ಇದೆ ಮದ್ದು. ಕೊರೋನಾ ತಡೆಗೆ ಮನೆಯಲ್ಲೇ ಇದೆ ಈಗ ಸಿದ್ಧೌಷಧ. ಯಾವುದು ಅನ್ನೋದಕ್ಕೆ ಬಹಳಷ್ಟು ಉತ್ತರ ಈಗ ಎಲ್ಲೆಡೆಯೂ ಸಹ ಪ್ರಶ್ನೆಗಳು ಕೇಳಿ ಬರ್ತಾ ಇರುವಂತದ್ದು. ಸಿರಿಧಾನ್ಯ ಬಳಸಿ ಆರೋಗ್ಯ ಬೆಳೆಸಿ. ಸದೃಢ ದೇಹಕ್ಕೆ ಪೌಷ್ಟಿಕಾಂಶತೆಯ ಸಿರಿಧಾನ್ಯ ಬಹಳಷ್ಟು ಸಹಕಾರಿಯಾಗಿದೆ. ಪ್ರತಿದಿನ ಮಿಲೆಟ್ ಅನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಬಹಳಷ್ಟು ಉತ್ತಮ ಪರಿಣಾಮಕಾರಿಯೂ ಸಹ ಹೌದು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಸಿರಿಧಾನ್ಯ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾದ್ರೆ ಈ ಪ್ರಾಚೀನ ಪದ್ಧತಿಯಲ್ಲೇ ತಯಾರಾದಂತಹ ಸಿರಿಧಾನ್ಯ ಯಾವುದು? ಆ ಸಿರಿಧಾನ್ಯ ನಮಗೆ ಹೇಗೆ ಸಿಗುತ್ತೆ? ಆರೋಗ್ಯ ವೃದ್ಧಿಗೆ ಮಡಿಕೆಯಲ್ಲಿ ಉರಿದು ತಯಾರಾಗಿರುವ ಮಿಲ್ಲೆಟ್ ನ ಅವಶ್ಯಕ ಬಹಳಷ್ಟು ಇರುವಂತದ್ದು. ಹಾಗಾದ್ರೆ ಆ ಒಂದು ಚೀನಿ ಮಿಲ್ಲೆಟ್ ಯಾವುದು? ಆ ಮಿಲ್ಲೆಟ್ ಯಾವುದು? ಅಂತಹದ್ದೇ ನೈಸರ್ಗಿಕತೆಯ ಮಿಲ್ಲೆಟ್ ಯಾವುದು ಗೊತ್ತಾ? ಜೀನಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್. ಇದೊಂದು ಪರಿಪೂರ್ಣ ಆಹಾರ. ಜಾಗತಿಕ ಮಟ್ಟದಲ್ಲಿಯೇ ಬಹು ಬೇಡಿಕೆ ಇರುವಂತಹ ಜೀನಿ ಎಲ್ಲೆಡೆಯೂ ಈಗ ಲಭ್ಯ ಆಗ್ತಾ ಇದೆ. ಜಂಕ್ ಫುಡ್ ಅನ್ನ ಬಿಟ್ಟು ಪ್ರತಿದಿನ ಜೀನಿ ಮಿಲ್ಲೆಟ್ ಬಳಸಿ ಅನ್ನುವಂತಹ ಮಾತು ಹೇಗಿರುವಂತಹ ಎಲ್ಲ ಆಯುರ್ವೇದ ತಜ್ಞರಿಂದ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕೊರೋನಾಗೆ ಒಂದು ರೀತಿಯಲ್ಲಿ ಬಹಳಷ್ಟು ಯಾವುದೇ ರೀತಿಯ ಅಂತ ಒಂದು ಸೂಕ್ತ ಔಷಧಿ ಇಲ್ಲ. ಹಾಗಾಗಿ ನಾವೇ ಒಂದು ರೀತಿಯಲ್ಲಿ ಮನೆಮದ್ದನ್ನು ಸಹ ತಯಾರಿಸಿಕೊಳ್ಬೇಕಾಗುತ್ತೆ. ಮತ್ತೆ ಹಾಗೆ ಈಗ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಸಿರಿಧಾನ್ಯಗಳ ಕಣಜ ಜೀನಿ ಅಂತಾನೆ ಬಹಳಷ್ಟು ಈಗಾಗಲೇ ಹೆಸರುವಾಸಿ ಆಗಿರುವಂತದ್ದು. ಇಡೀ ಪ್ರಪಂಚದಾದ್ಯಂತ ತನ್ನದೇ ಅಂತ ಚಾಪನ್ನು ಸಹ ಮೂಡಿಸಿಕೊಂಡಿದೆ ಈ ಒಂದು ಜೀನಿ ಸಂಸ್ಥೆಯ ಜೀನಿ ಪ್ರಾಡಕ್ಟ್. ಕಳೆದ 3 ವರ್ಷಗಳಿಂದ ನಮ್ಮನ್ನ ಬಳಲಿ ಬೆಂಡಾಗಿಸಿದಂತಹ ಕೊರೋನಾಗೆ ಈಗ ಸ್ವಲ್ಪ ಬ್ರೇಕ್ ಅನ್ನ ಕೊಟ್ಟು ಹೋಗಿದ್ದು, ಮತ್ತೆ ಮಹಾಮಾರಿ ಕೊರೋನಾ ರೂಪಾಂತರ ತಳಿ ರೂಪದಲ್ಲಿ ಬಂದಾಗ ಒದಗಿರೋದ್ರಿಂದ ಈಗ ಈ ಮಹಾಮಾರಿ ವಿರುದ್ಧ ಹೋರಾಡಬೇಕಂದ್ರೆ ರೋಗ ನಿರೋಧಕ ಶಕ್ತಿ ಬೇಕಾಗುತ್ತೆ. ಆ ರೋಗ ನಿರೋಧಕ ಶಕ್ತಿ ಬೇಕಂದ್ರೆ ನಾವು ನಮ್ಮ ಜಂಕ್ ಫುಡ್ ಅನ್ನ ಬಿಟ್ಟು ಪ್ರತಿದಿನ ಸಿರಿಧಾನ್ಯಗಳನ್ನ ಬಳಸಬೇಕಾಗುತ್ತೆ. ಹಾಗಾದ್ರೆ ಆ ಸಿರಿಧಾನ್ಯ ಎಲ್ಲಿ ನಮಗೆ ಪ್ಯೂರ್ ಒಂದು ಇದರಲ್ಲಿ ಸಿಗ್ತಾ ಇದೆ ಅನ್ನೋದಾದ್ರೆ ಅದು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಎಸ್ಸಿನ ಇವು ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾದಂತಹ ಪ್ರಕಾಶ್ ಅವರು. ಸರ್ ನಮಸ್ಕಾರ. ಸರ್, ಈ ಒಂದು ಕೊರೋನಾ ಮಹಾಮಾರಿಯಿಂದಾಗಿ ಮನೆಯಲ್ಲೇ ಔಷಧಿ ಮದ್ದನ್ನ ತಯಾರಿಸುವಂತಹ ಒಂದು ಗೀಳಿಗೆ ಇಳಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುವಂತದ್ದು ಸಿರಿಧಾನ್ಯಗಳು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಖಂಡಿತವಾಗಿ ಸಿರಿಧಾನ್ಯಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ. ಬಟ್ ಇದು ಔಷಧಿ ಅಂತಲ್ಲ, ಆಹಾರವಾಗಿ ತಗೊಂಡ್ರೆ ಆಹಾರವಾಗಿ ನಮ್ಮ ಶರೀರಕ್ಕೆ ಬೇಕಾಗುವಂತ ಸಾಕಷ್ಟು ಪೋಷಕಾಂಶಗಳು ಸಿಗುತ್ತೆ. ಸೊ ವೈರಸ್ ಕಾಯಿಲೆಗಳು ಸ್ಪ್ರೆಡ್ ಆಗದ ಹಾಗೆ ನೋಡ್ಕೊಳ್ತದೆ. ಬಟ್ ಹಾಗಂತ ಹೇಳಿ ಸಿರಿಧಾನ್ಯ ಒಂದೇ ಅಲ್ಲ, ಅದು ದಿನಕ್ಕೆ ಒಂದು ಆಹಾರವನ್ನು ತಗೊಳ್ಬೇಕು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಆಹಾರ ಸಿರಿಧಾನ್ಯನ ತಗೊಂಡ್ರೆ ಶರೀರಕ್ಕೆ ಉಷ್ಣತೆ ಹೆಚ್ಚಾಗಬಹುದು. ಸೊ ಹಾಗಾಗಿ ಅದು ಸಮತೋಲನ ಆಹಾರವಾಗಿ ತಗೋಬೇಕು. ಖಂಡಿತವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸರ್, ಎಲ್ಲೋ ಒಂದು ಕಡೆ ಈಗ ಒಂದು ಕೊರೋನಾಗೆ ಪ್ರತ್ಯಕ್ಷವಾಗಿ ಒಂದು ನಿರ್ದಿಷ್ಟ ಔಷಧಿ ಅನ್ನೋದು ಇಲ್ಲ. ಹಾಗಾಗಿ ಈ ಸಿರಿಧಾನ್ಯಗಳ ಸಿರಿ ಅಂತ ಹೇಳೋದಾದ್ರೆ, ಯಾಕಂದ್ರೆ ಪ್ರಾಚೀನ ಪದ್ಧತಿಯನ್ನು ಅನುಸರಿಸಿದಂತಹ ಸಿರಿಧಾನ್ಯಗಳ ಸಿರಿ ಯಾವ ರೀತಿಯಾಗಿ ನಮ್ಗೆ ಕೈಗೆ ಸಿಗ್ಬೋದು, ಜನರ ಕೈಗೆ ಯಾವ ರೀತಿಯಾಗಿ ಸಿಗುತ್ತೆ ಅಂತ? ಖಂಡಿತವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಪೇಟೆಂಟ್ ಮಾಡ್ಕೊಂಡಿದ್ದಾರೆ ಜೀನಿ ಸಿರಿಧಾನ್ಯ ಅಂತ ಹೇಳಿ. ಈಗ ಜನರು ಮನೆಯಲ್ಲಿ ಆಲ್ರೆಡಿ ಸಿರಿಧಾನ್ಯಗಳು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನೈತೆ, ಕಾಂಬಿನೇಷನ್ ಮಾಡಿ ಮಲ್ಟಿ ಸಿರಿಧಾನ್ಯಗಳನ್ನ ಒಂದೇ ಒಂದು ಪ್ಯಾಕ್ ಅಲ್ಲಿ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ಅವೈಲೇಬಲ್ ಇದೆ. ಜನರು ಉಪಯೋಗ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ, ತಪ್ಪೇನ್ ಆಗೋದಿಲ್ಲ. ಬಟ್ ಮನೆಯಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ಕಾಂಬಿನೇಷನ್ ಆಗಿ ಸಿರಿಧಾನ್ಯಗಳನ್ನ ಖಂಡಿತವಾಗ್ಲೂ ಉಪಯೋಗ ಆಗತ್ತ. ಓಕೆ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ಸಿನ ಒಂದು ರೀತಿಯಲ್ಲಿ ನೋಡೋದಾದ್ರೆ ಕೊರೋನಾ ಅಷ್ಟೇ ಅಲ್ಲದೆ ಹಲವು ರೋಗ ನಿಯಂತ್ರಣದಲ್ಲಿ ಈ ಒಂದು ಸಿರಿಧಾನ್ಯ ಪ್ರಮುಖ ಪಾತ್ರ ವಹಿಸುತ್ತೆ. ಅದರಲ್ಲಿ ಇಡೀ ನಮ್ಮ ದೇಶದಾದ್ಯಂತ ಹಾಗೆ ಈಗ ಪ್ರಪಂಚದಾದ್ಯಂತನೂ ತನ್ನದೇ ಆದಂತಹ ಚಾಪನ್ನು ಮೂಡಿಸಿರುವಂತಹ ಜೀನಿ ಸಂಸ್ಥೆ ಒಂದು ರೀತಿಯಲ್ಲಿ ಪೇಟೆಂಟ್ ಅನ್ನು ಮಾಡ್ಕೊಂಡಿರುವಂತದ್ದು. ಸಿರಿಧಾನ್ಯಗಳ ಸ್ವತಃ ಮಡಕೆಯಲ್ಲಿ ಉರಿದು ಬಹಳಷ್ಟು ಒಂದು ರೀತಿಯಲ್ಲಿ ಮಕ್ಕಳಲ್ಲಿಯೂ ಸಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಉತ್ತಮವಾದ ಯಾವುದೇ ರೀತಿ ಒಂದು ಕಲಬೆರಕೆ ಇಲ್ಲದಂತಹ ನೈಸರ್ಗಿಕ ಪ್ಯೂರ್ ಆರ್ಗ್ಯಾನಿಕ್ ಫುಡ್ ನ ತಯಾರಿಸಿರುವಂತದ್ದು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅನ್ನುವಂತಹ ಪ್ರಾಡಕ್ಟ್ ಬಹಳಷ್ಟು ಒಂದು ರೀತಿಯಲ್ಲಿ ಕೊರೋನಾಗೂ ಸಹ ಒಂದು ರೀತಿಯಲ್ಲಿ ಹೋರಾಡುವುದಕ್ಕೆ ಒಂದು ರೀತಿಯಲ್ಲಿ ಈ ಪ್ರಾಡಕ್ಟ್ ಸಹ ಬಹಳಷ್ಟು ಸಹಕಾರಿಯಾಗುತ್ತೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಾನೆ ಹೇಳ್ಬೋದು.
ಆಧುನಿಕತೆಯ ಒಂದು ಭರಾಟೆಯಲ್ಲಿ ಸಿರಿಧಾನ್ಯಗಳ ಮಹತ್ವ ಎಷ್ಟಿದೆ ಅನ್ನೋದು ನೀವು ಅಷ್ಟೇ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ನೀವು ಸಹ ಸಿರಿಧಾನ್ಯಗಳನ್ನ ಉಪಯೋಗಿಸಿ. ಅದು ಜೆನ್ಯುಯಿನ್ ಹೆಲ್ತ್ ಮಿಕ್ಸ್ ನಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇದೆ, ಅದನ್ನ ಉಪಯೋಗಿಸಿ.